ಹಿಂಗ aiถึงเติร์ดต้องวันนี้เลยก็ถึงยืมผมด่าเนี่ยหวานเนี่ยคนเดียวคนเกิดจะเป็นเอาไปเลยನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ರಿ ವಿಶ್ವದಾರಿ ಸುದ್ದಿವಾಹಿನಿ. ನಾನು ನಿಮ್ಮ ವಿಶ್ವ ಗಾಯಕ್ವಾಡ್. ವೀಕ್ಷಕರೇ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಯಾವ ತರ ಇರಬೇಕು, ಅವರ ಮುಖ್ಯ ಕಾಯಕವೇನು, ಅವರು ಅವರ ವ್ಯಾಪ್ತಿಗೆ ಬರುವ ಹಳ್ಳಿ ಯಾವ ತರ ಇಡಬೇಕು, ಅಂತಹ ಅರಿವಿಲ್ಲದ ನಮ್ಮ ಗ್ರಾಮೀಣ ಅಭಿವೃದ್ಧಿ ಅಧಿಕಾರಿ ಮಲ್ಲಿಕಾರ್ಜುನ್. ನಾವು ಮಲ್ಲಿಕಾರ್ಜುನ್ ಅಂದ್ರೆ ಪಿಡಿಒ ಯಾವ ಗ್ರಾಮದ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂದ್ರೆ ಬೀದರ್ ತಾಲೂಕಿನ ಚಾಂಬೋಳ್ ಗ್ರಾಮದ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮಲ್ಲಿಕಾರ್ಜುನ್ ಅವರು ಇದ್ದಾರೆ. ಅವರ ಬಗ್ಗೆ ಅಲ್ಲಿನ ಜನರು ಎಷ್ಟು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಎಂಬುದನ್ನು ನಾವು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಏಕೆಂದರೆ ಅಲ್ಲಿ ಯಾವುದೇ ತರಹದ ಮೂಲ ಸೌಕರ್ಯಗಳು ಅಲ್ಲಿ ಕಾಣ್ತಾ ಇಲ್ಲ. ಏಕೆ ಆಡಳಿತಾಧಿಕಾರಿಗಳೇ ನೀವೇನು ಕಣ್ಣು ಮುಚ್ಚಿ ಕುಳಿತಿದ್ದೀರಾ? ಕೇವಲ ಜನರ ಟ್ಯಾಕ್ಸ್ ಅನ್ನು ಮಾತ್ರ ತಗೊಳ್ತೀರಾ ನೀವು? ಒಂದು ಹಳ್ಳಿಗೆ ಒಂದು ಡೆವಲಪ್ ಮಾಡುವಂತ ಅರ್ಹತೆ ನಿಮ್ಮಲ್ಲಿ ಇಲ್ವಾ? ಯಾಕೆಂದ್ರೆ ಪಿಡಿಒ ಒಂದು ಮನಸ್ಸು ಮಾಡಿದರೆ ಹಳ್ಳಿಗೆ ಒಂದು ಸಿಟಿಯನ್ನಾಗಿ ಬದಲಾವಣೆ ಮಾಡಬಹುದು. ಅಂತ ಒಂದು ಶಕ್ತಿ, ಅಂತ ಒಂದು ಪವರ್, ಅಂತ ಒಂದು ಕಾನೂನಲ್ಲಿ ಇದೆ ನಿಮ್ಮ ಕೈಯಲ್ಲಿ. ನೀವು ಮನಸ್ಸು ಮಾಡಿದ್ರೆ ಒಂದು ಹಳ್ಳಿಯನ್ನು ಸ್ವರ್ಗವನ್ನಾಗಿ ಮಾಡಬೇಕು. ಆದ್ರೆ ಏನ್ ಮಾಡ್ತಾ ಇದ್ರಿ ನೀವು ಮಲ್ಲಿಕಾರ್ಜುನ್ ಅವರೇ? ಈ ವಿಡಿಯೋದಲ್ಲಿ ಬಹುಶಃ ತಾವು ನೋಡ್ತಿರಬಹುದು. ಯಾಕಂದ್ರೆ ಅಲ್ಲಿನ ಒಳಚರಂಡಿ ಆಗಲಿ, ಅಲ್ಲಿನ ರಸ್ತೆ ಆಗಲಿ, ಅಲ್ಲಿನ ಕುಡಿಯುವ ನೀರಿನ ಸಮಸ್ಯೆ ಆಗಲಿ, ಟೋಟಲಿ ಏನ್ ನೋಡ್ಬೇಕಾದ್ರೆ ಒಟ್ಟಾರಲ್ಲಿ ತಮ್ಮ ಒಂದು ಕೆಲಸ ಸೊನ್ನೆಯಾಗಿ ಬಿಟ್ಟಿದೆ. ಅದು ಮುಖ್ಯವಾಗಿ ದಲಿತರ ಬಡಾವಣೆ ಎಲ್ಲಿದೆ ಅಲ್ಲಿ ರಸ್ತೆಗಳು ತಾವು ಯಾವತ್ತಾದ್ರೂ ಅಲ್ಲಿ ನಡ್ಕೊಂಡು ಹೋಗಿದ್ದೀರಾ? ಅಲ್ಲಿನ ಜನರ ಬಗ್ಗೆ ಕಾಳಜಿ ವಹಿಸಿದ್ದೀರಾ? ಅವರ ಕುಂದುಕೊರತೆ ಬಗ್ಗೆ ವಿಚಾರ ಮಾಡಿದ್ದೀರಾ? ಇದನ್ನು ನಾನು ಹೇಳ್ತಾ ಇಲ್ಲ, ಅಲ್ಲಿನ ಜನರು ಹೇಳ್ತಾ ಇದ್ದಾರೆ. ಅಲ್ಲಿನ ಒಂದು ಸರ್ತಿ ರಸ್ತೆಗೆ ಹೋಗಿ ಅಲ್ಲಿನ ಅವರ ಸಮಸ್ಯೆ ಏನಿದೆ, ಒಂದು ವೇಳೆ ಕುಡಿಯಕ್ಕೆ ನೀರು ತರಬೇಕಾದ್ರೆ ಪಕ್ಕದ ಬಡಾವಣೆಗೆ ಹೋಗ್ಬಿಟ್ಟು ನೀರು ತರಬೇಕು. ಅಲ್ಲಿ ನೀರು ತರಬೇಕಾದ್ರೆ ಅಲ್ಲಿನ ಪಕ್ಕದ ಬಡಾವಣೆಯವರು ಅವರಿಗೆ ಹಲವು ವಿವಿಧ ಪದಗಳನ್ನು ಬಳಸುತ್ತಾರೆ. ಅಂತ ಪದಗಳನ್ನು ಬಳಸಿಕೊಂಡು ಸಹ ಅವರು ಕುಡಿಯಕ್ಕೆ ನೀರು ತರಕ್ಕೆ ಹೋಗ್ತಾರೆ. ಅಂತ ಅವರ ಸಮಸ್ಯೆ ಯಾವ ತರ ಇದೆ ಎಂಬುದನ್ನು ವೀಕ್ಷಕರೇ ಈ ಒಂದು ವಿಡಿಯೋದಲ್ಲಿ ನಾವು ನಿಮಗೆ ತೋರಿಸ್ತೀವಿ. ನೋಡ್ಕೊಂಡು ಬರೋಣ ಬನ್ನಿ.
ಅವರೇ ನೀರು ಬರ್ತಾವ ಇಲ್ಲಿ ಬರೋಂತಾವ್ರಿ ನೀರು ಎಷ್ಟು ತಿಂಗಳ ಐತಿ ಇಲ್ಲಿ ನೀರು ಬರಲ್ದು ಅಥವಾ ಒಂದು ವರ್ಷ ಆಗ್ಲಕ್ಕೆ ಹೊಡ್ತು ಅಂದ್ರೆ ಈ ಪೈಪ್ ಪಾಣಿ ಮ್ಯಾಗ ಖತ್ತ ಬಂದಿಲ್ಲ ನೀರು ನೀರೇ ಬಂದಿಲ್ಲ ಒಟ್ಟು ಮತ್ತೆ ಯಾವತ್ತಾರ ಹೋಗಿ ಪಂಚಾಯತ್ ತಿಳಿಸಿರಿ ಹೇಳಿದೆವು ಹಾ ಅಂದ್ರೆ ಏನಂತಾರ ಅಂತ ಹೇಳ್ಯಾರ ಬರ್ತಾವ ಅಂತ ಹೇಳಾರ ಖರೆ ನಮಗೆ ಬಂದಿಲ್ಲ ಮತ್ತೆ ಕುಡ್ಲೆ ಕಲ್ಲಿಂದ ಅನ್ಕೊಲಿತೀರಿ ನೀವು ನೀರು ಹಿಂಗೆ ಎಲ್ಲಿ ಸಿಕ್ಕಲೆ ಹಾ ಯಾರು ನೋಡಿದ್ರೆ ಅವ್ರು ಬೈಲತ್ತಾರ ಹಂಗೆ ತರತ್ತಿದ್ದೆವು ಯಾರು ಮಾಡೋದು ನೀರೇ ಬರೋ ಹೊಂಟ ಅಂದ್ರೆ ಬೇರೆ ಗಲ್ಲಿದಾವ ತಗೊಂಡು ಹೊಂಟ್ರಿ ನೀವು ಅದ ಕಡೆ ಹೋದೆವು ಇತ್ತು ಹೋದೆವು ಹತ್ತು ಹೋದೆವು ಹಿಂಗೆ ತರದ್ದೆವು ನೀರೇ ಇಲ್ಲ ಹಾ ಇದಕ್ಕೆ ಹೋಗಿದ್ದೆವು ಕಸ ಯಾರು ಹೇಳಂಗ್ಯಾರ ಬರ್ತಾವ ಅಂತ ಹೇಳ್ಯಾರ ಹಾ ಹೇಳಿದ್ರೆ ಮತ್ತೆ ಸಿದ್ಧಾರ್ಥ ಕೇಳಿದ್ರೆ ಸಿದ್ಧಾರ್ಥ ನಮಗೆ ಕೊನೆಲ್ಲ ಹಂಗೆ ಸಿದ್ಧಾರ್ಥ ಯಾರಮ್ಮ ನೀರು ಬಿಡ ಹೆಂಗೇನು ಈಗ ಅವ್ರ ಏನ್ ಮಾಡ್ತಾರ ನೀರು ಬಿಡೋರು ಇಲ್ಲ ಪಂಚಾಯತ್ ಅಂದ್ರೆ ಬೇರೆ ಗಲ್ಲಿಗೆಲ್ಲ ಹೊಂಟಾವ ನೀರು ಇಲ್ಲಿ ನಿಮ್ ಗಲ್ಲಿಗೆ ಮಾತ್ರ ಹೊಂಟಿಲ್ಲ ಹೆಂಗೇನು ನಮ್ಮ ಗಲ್ಲಿ ಹೊಂಟೀವಿ ಹ್ಮ್ ಹತ್ತು ಹೊಂಟಾವ ಹ್ಮ್ ಹತ್ತು ತಂದೆವು ಕಿತ್ಕಡೆ ಹೋಗಿ ತಂದೆವು ತರದ್ದೆವು ಎಲ್ಲಿ ಕನೆಕ್ಷನ್ ಕೊಟ್ಟಿಲ್ಲವ ಖಾಲಿ ತಂದು ಬಿಡಕ್ಯಾರೇನು ಹಿಂಗ ಮತ್ ನೀರು ನೀವು ಎಲ್ಲಿಂದ ತರ್ಲೈತ್ರಿ ನೀರು ಕುಡ್ಲಿಕ್ಕ ಹಿಂಗೇನು ಹಾ 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 ನೀವು ನಿಮ್ಮ ಹೆಸರೇನು ಸರ್ ಇದೇ ಉಳ್ದರಿದ್ದೀರೇನು ಏನಾಗ್ಯದ ಇಲ್ಲಿ ನಿಮ್ಮ ಸಮಸ್ಯೆ ಏನದ ಒಂದು ಇದು ನಳ್ಳೆ ಸಪ್ಲ ಕುಡಲೆ ಉಂಟು ಮಾಡ್ತಾವ್ರು ಏಟ್ ಹೇಳಿ ಸಾಕಾಗ್ಯಾವ್ರಿ ಹಾ ಏನಂತಾರ ಮತ್ತೆ ಹೇಳಿದಾರ ಮಾಡ್ತೇವೆ ಅಂತವ್ರಿ ಈಗ ಎಷ್ಟು ತಿಂಗಳಾಯ್ತು ಮಾಡ್ತಿಲ್ಲತ್ತಾರ ಅವ್ರು ಒಂದು 3,000 ತೀಟೆ ಹೇಳತ್ತಾವ ಮತ್ತೆ ಈಗ ನೀರು ಎಲ್ಲಿಂದ ತರ್ಲತ್ರಿ ಮರೇನು ಇಲ್ಲಿ ಬೇಡ್ಕೊಂಡು ತಗೊಂಡು ಹೊಂಟಿದ್ದೇವೆ ನೀರು ಅಂದ್ರೆ ಬೇರೆ ಗಲ್ಲೆ ಹೋಗಿ ತಗೊಂಡ್ ಹೊಂಟ್ರಿ ನೀವು ಟ್ಯಾಕ್ಸ್ ಕಟ್ಲೈತಿರಿ ಯಾಕೆ ಎಲ್ಲನೇ ಕ್ಲಿಯರ್ ಅದ ನಮ್ಗೆ ಟ್ಯಾಕ್ಸ್ ಬೇಕು ಖರೆ ನೀರು ಬೇಡ ನಿಮಗ ಹಾ ಹಿಂಗೇನು ಅಂದ್ರೆ ಪಿ ಡಿ ಒ ಏನಂತಾರ ಮತ್ತೆ ಇಡೀ ಏನಂತಾರ ನಮಗೆ ಸಿಗಲ್ರು ಅವ್ರು ಬರ್ತಾ ಹೇಳಿ ಹೋಗಲ್ಲ ಹ್ಮ್ ಎಷ್ಟು ಸತಿ ಹೋಗಿ ಹೇಳಿರ ಅವ್ರಿಗೆ 2-3 ಸಲ ಹೋಗಿ ಹೇಳಿದೆವು ಹಿಂಗೇನು ಅಂದ್ರೆ ಬಂದಿಲ್ಲ ಟೋಟಲ್ ನೋಡತ್ತೀರಿ ನೋಡೋದೇ ಇಲ್ಲ ಅವ್ರು ಹೆಣಿಕೆ ಹಾಕಲ್ಲ ಸಮಸ್ಯೆ ಎಲ್ಲಿ ನಿಮ್ದು ನೀರಿಲ್ಲ ರೀ ನಮಗೆ ಎಷ್ಟು ದಿನ ಆಯ್ತು ಅದು ಕಲೆಕ್ಷನೇ ಕೊಟ್ಟಿಲ್ಲ ಒಟ್ಟು ನೀರೇ ಇಲ್ಲ ಕನೆಕ್ಷನ್ ಕೊಟ್ಟಿಲ್ಲ ಅಂತ ತಿಳ್ಕೊಂಡು ಹೋಗಿ ಪಂಚಾಯತ್ಗೆ ಹೇಳಿರಿ ಅಂದಾರ ಖರೆ ಅಂದ್ರೆ ಅವ್ರು ಬಂದಿಲ್ಲ ರೀ ಒಟ್ಟು ಮತ್ತೆ ನೀರು ಎಲ್ಲಿಂದ ತರ್ಲತ್ತೀರಿ ನೀವೆಲ್ಲ ಬೇರೆ ನಳ್ಳಿಂದ ತಗೊಂಡಿದ್ದಾರೆ ಹಿಂಗೆ ಬೇರೆ ಅಂದ್ರೆ ಹಿಂಗ ನಿಮ್ ಚಾಂಬಳ ಬಿಟ್ಟು ಬೇರೆ ಊರಿಂದ ಏನು ಚಾಂಬಳದಾಗೆ ಹಿಂಗೆ ರೋಡಿನ ಊಟ ಅವಾರ ಅಲ್ಲಿಂದ ತಗೊಂಡ್ ಹೊಂಟಿದ್ದೇವೆ ಹಿಂಗ ಅಲ್ಲಿಂದ ತರ್ಲಿದ್ದೇವ್ರು ಬೈಸ್ಕೊಂಡು ತಗೊಂಡ್ ಹೊಂಟಿದ್ದಾರೆ ನೀರಿಲ್ಲ ಹೆಂಗೇನು ಇದು ಉಪ್ಪು ನೀರು ಇದು ವೇಸ್ಟ್ ನೀರು ಸುಮ್ಮನೆ ಬಳಸ್ಲಕ್ಕಂದ ಪರ್ಸಲ್ ತಗೊಂಡಿದ್ದೇವೆ ಏನು ಇದು ಏನದ ರೀ ಮಮ್ಮರಿ ಅದು ನೀರಿನ ಪೈಪ್ ಅದ ಯಾಕೆ ಹಿಂಗ್ ಕಟ್ರಿ ಹಾ ಯಾವಾಗ ಕೂಡ್ಸ್ಯಾರ ಅದು ಎಲ್ಲ ಊರ ಕೂಡ್ಸಪ್ಪ 3 ವರ್ಷ ಆಯ್ತು ಮತ್ ನೀರ್ ಹೊಂಟ ಯಾವ ದಿನ ಗಲ್ಲಿ 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 ತಿರುಗ್ಲಕ್ಕ ಕೈಲಾಗಲ್ಲ ಅವ್ರು ಹಾ ನಾವು ದಂಧಕ್ಕೆ ಹೋಗೋರು ಏನು ಎಲ್ಲೇ ಸಿಗ್ತಾವ ಸಾಬ್ರ ನೀರು ಮತ್ತೆ ಈಗ ಹೆಂಗ್ ಮಾಡತ್ತೀರಿ ಮಮ್ಮರಿ ನೀವು ನೀರ್ ಅಲ್ಲಿ ಹಾದಿ ತೋರಿಸ್ತಾ ನೋಡ್ರಿ ಅಲ್ಲಿ ಹಾದಿಯಾಗನ ಓಡ್ ಸಂಧೆಂದು ಕೀಡ್ ಸಂಧಿ ಅದಕ್ಕ ಹಾ ತಂದ್ಕೊಳ್ಳೋದು ಇಷ್ಟೇ ಸಂಧಿ ಎಲ್ಲದ ನಡ್ರ ತೋರ್ಸ್ರ ಸಂಧಿ ಯಾಕಡೆ ತರ್ತೀರಿ ನೀರ್ ತರದ್ರಿ ಮಾಗೆ ಐತಿ ಹಾ 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 ರೈಟ್ ಹಾ ನಡ್ ಈ ಸಂಧಿಗಿಂತ ತರ್ತೀರಿ ನೀವು ನೀರು ಇದ್ರಾಗ ಒಡೆಳ ಬರ್ತದ ಕೊಡ ತಗೊಂಡ್ ಬರಲ್ಲ ಬರ್ತದ ಕೈಗೆ ಅದು ಹತ್ತದ ಹಾ ಹೌದ್ 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 ಮುತ್ಕೊತ ಬರ್ರಿ ಇಲ್ಲಿ ಸಂಧಿ ಹಾ 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 ನಮ್ಮ ಬಾಯ್ದಾಗ ಮುಚ್ಚಿ ಹೋಗ್ಯಾರ ಯಾರ್ವಿ ಹಂಗೆ ತರ್ಬೇಕು ಹೇಳ್ರಿ ಇಲ್ಲಿ ಬಂದು ಹೋಯ್ತಿರಿ ನೀರು ಹ್ಮ್ 4 ಸಲ 5 ಸಲ ಹೇಳಿದೆವು ಹ್ಮ್ ಒಟ್ಟು ಅವ್ರು ಬೆಲ್ಲದೇಳಿ ನೋಡೋದೇಳಿ ಪಂಚಾಯತ್ ಸೆಕ್ರೆಟರಿ ಅನ್ನೋದು 5,000 ಕೂಡ ತೆಗಿಸ್ತೇವೆ ಅಂತ ನಾವು ಯಾರು ಪಂಚಾಯತ್ ಪಿಡಿಒ ವಿಡಿಯೋ 5,000 ಕೋಟಿ ತೆಗಿಸ್ದಾಗ ನಾ ಬಿಲ್ ಕಟ್ಬೇಕಂದ್ರೆ ನಾನು 300 ರೂಪಾಯಿ 3,000 ಕಟ್ಟ ಬಿಲ್ ಆ ಬಿಲ್ ಕಟ್ಟಿದೀನಿ ನಮಗ್ ಕೊಡು 5,000 ಅಂತ ನಾವು ಯಾವ್ದ್ರ ಕಡೆದು ಕೊಡ್ಬೇಕಂತ 5,000 ಕಡೆಯಿಂದ ಕೊಡ್ಬೇಕಂದ್ರೆ ಇದು ಹೊಡಿತಾನಂತ ಇದ್ರು ಮಾಡಲ್ಲ ಅಂತ ಇದು ಯಾವ ಪೀಡಿಯೋ ಅಂದಾರ ನಿಮಗೆ ಚಾಮಲ್ ಪಿಡಿಒ
ಶ್ಯಾಮಳ ಹೆಸರಿಂದ ಅವ್ರದ್ದು? ಅವನ ಹೆಸರು ಏನದ ಗೊತ್ತಿಲ್ಲ. ಹಾ, ಬಟ್ ಈಗ ಪ್ರೆಸೆಂಟ್ ಇದ್ದಿನವ್ರು ಪಿ ಡಿ ಒ. ಪ್ರೆಸೆಂಟ್ ಇದನ್ನ ಪಿಡಿಒ ಹೇಳ 5,000 ಕೂಡು ತೆಗಿಸ್ತಾ ಒಟ್ಟು ನಾ ತೆಗಿಸಲ್ಲ ಅಂತ ಬೀದರ್ನಿಂದ ಮಾತಾಡ್ತಾನೆ ಫೋನ್ಯಾಗ. ಎದ್ರ ಕಡೆಯಿಂದ ಯಾಕೆ ಕುಡ್ಬೇಕು ಅವನಿಗೆ? ಹೌದು. ಇದು ತಗಲಿ ಬ್ಯಾರಿ ಅದ ಇದು. ಅವ್ರ ಮನೆ ಹಿಂಗೆ ನಡೀತಾನೆ ಇಷ್ಟ ಆದಿ ಇಟ್ಕೊಂಡು. ಚಾಲು ಅದ ರೀ ಸರ್, ಇದ್ರ ನೀರು ಬರ್ತಾವ್ರಿ. ಏನಾಗಿದ್ರಿ? ನಾಲಿಗೆ ಸಾಫ್ ಮಾಡ್ರಲ್ಲ ಇಲ್ಲಿ. ಎಲ್ಲಿ ಪಂಚಾಯತ್ ಬಿಲ್ ಇಲ್ಲ ಅಂತ? ನೀವು ಹೋಗಿ ಹೇಳಿರಿ ಏನ್ರ ಲೆಟರ್ ಕೊಟ್ರಿ? ನೀವು ಟ್ಯಾಕ್ಸ್ ಅದು ಕಟ್ರಿ ಇಲ್ಲವ? ಕಟ್ಲತ್ರಿ ಅಲ್ಲ? ಟ್ಯಾಕ್ಸ್ ಕಟ್ಬೇಕಾರೆ ಅವ್ರು ನಿಮ್ಗೆ ಕೆಲಸ ಇದು ಬರಬರ್ ಮಾಡಲ್ಲ ಹೊಂಟ್ರ. ಇಲ್ಲಿ ಮಳೆ ಬಂದು ನೀರು ಸೋರ್ ಸಮಸ್ಯೆ ಆಯ್ತದಲ್ಲ, ಅಂದ್ರೆ ಒಡಾಡಕ್ಕೆ ಬರಲ್ದು. ಹಿಂಗ ಸಮಸ್ಯೆ ಏನದ ನಿಮ್ಮದು? ಬರಲ್ಲ ನೀರು? ಮತ್ ಕುಡ್ಲಾಗ ಹೇಗೆ ಮಾಡತ್ತೀರಿ ನೀವು? ಹಿಂಗೇನು? ಹಾ, ನೀರ್ ಅದು ಹೊಂಟಾಯವ ಇಲ್ಲಿ ಹಿಂಗ? ಮತ್ತ ನೀರ್ ಎಲ್ಲಿಂದ ತರ್ಲತ್ತೀರ ನೀವು ಕುಡ್ಲಾಕ? ಬೇರೆ ಬೇರೆ ಮನೆಗಳ ಹೋದ್ರೆ ಯಾರು ನೀರ್ ಬಿಡ ಹೊಂಟ್ರ ಎಲ್ಲ ಪೀಡಿಯೋ ಕರ್ತಂದೇವು. ಮತ್ತ ಪಂಚಾಯತ್ದಾಗ ಇದ್ದರಿ ಇನ್ನೊಬ್ರಿ ಸರ್ಪಂಚ್ ಸಂಬರಿ ತಂದೇವು. ಅವ್ರೆಲ್ಲ ಬರ್ತಾ ಬರ್ತಾ ನೋಡ್ತಂದ್ ಯಾರು ಬಿ ನೋಡಕ್ಕೆ ತಯಾರಿಲ್ಲ. ಒಟ್ ಬಂದಿಲ್ ಬಿ ಹನಿ ಹನಿ ಬರಲ್ಲ. ಮನಿ 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 ತಿರುದ್ರೆ ಯಾರು ಕೊಡ್ತಾರ? ನಮಗ್ ಹನಿ ನೀರ್ ಸಿಗಾವ ಅಂತೀವಿ. ಕರ್ದಿ ತಂದ್ ನೀರ್ ಕುಡಿಯತ್ತಿದ್ದೇವ್. ಮಂದಿ ಮನೆ ಮೇಲೆ ಹೋಗಿ ಬಿಡ ಹೊಂಟ್ರ. ಯಾವತ್ ಬಿಡ್ತಾರ ಯಾವತ್ ಬಿಡಲ್ರಿ. ಯಾರು ಬಿಡ್ತಾರ? ಈಗ ಎಷ್ಟು ದಿವಸ ನೀರು ಇದು ಮಗ ಅಂತ ನೋಡಿ ಮಂದಿ ನಳಿಗೆ ನೀರು ತಂದು ಕುಡಿತಿದ್ದೇವೆ. ಪಂಚಾಯತ್ ಹೋಗಿ ಹೇಳಿರಿ? 10 ಸಲ ಹೋಗಿದ್ದೇವೆ ನೋಡ್ರಿ, ಅವ್ರು ಕೇರೆ ಮಾಡಲ್ಲ ಹೋಗ್ಯಾರ. ಮಾಡತ್ತಿಲ್ಲ. ಇವ್ ಏನ್ ಹೆಂಗಸರು ವಿಡಿಯೋ ಕೇಳ್ದೆ, ಎಲ್ಲರಿಗೆ ಕೇಳ್ದೆ. ನಡಿನ ಬಿಟ್ಟು ಹಿಡಿದವ್ರಿಗೆ 2 ಸಲ ಫೋನ್ ಮಾಡಿದೆವು. ಯಾರು ಬಿ ಕೇರ್ ಮಾಡ್ತಿಲ್ಲ. ಹೆಂಗಸರು ಯಾರು ನಡಿದ ಕೊಡ್ಯಾಡ್ರಿ ಅಂತಾರ. ನಮ್ಮಲ್ಲಿ ಯಾರು ಕೇರ್ ಮಾಡೋದ ಏನಿಲ್ಲ. ಈಗಾರ ಯಾರು ಮೆಂಬರ್ ಅವ್ರು ಯಾರು ಗಲೀಜು ಪೂರ ಇಟ್ಟಲ್ಲ ಪಾಪ. ಪಕ್ಕಿ ಹೋಗಿ ಹೇಳಿದೆವು, ಅಂದ್ರೆ ಬಂದಿಲ್ಲ ಸರ್ ಅವ್ರು ಯಾರು. ಬರಲ್ಲ. ಬಂದು ನೋಡ್ತಾ ಮಾಡ್ತೇವಂತ ಹೋಯ್ತಾವ. ಖಾಲಿ ಆಸ್ವಾದನೆ ಕೊಡೋದು ಅಷ್ಟೇ, ಕೆಲಸ ಮಾಡಂಗಿಲ್ಲ ಏನು. ಈಗ ನೀವು ಏನಾರ ಲೆಟರ್ ಕೊಟ್ರಿ ಸರ್ ಅವರಿಗೆ? ಲೆಟರ್ ಕೊಟ್ಟಿರೋ ಅದೇ ರಿಸಿಪ್ಟ್ ಕೊಟ್ಟಿದ್ದೇವೆ. ಲೆಟರ್ ಕೊಟ್ಟರು ವಾಪಸ್ ಕೊಟ್ಟಿಲ್ಲ. ಅವಧಿ ರಿಸಿಪ್ಟ್ ಕೊಟ್ಟಿಲ್ಲ ತಗೋತಾನ. ನಾವು ಕುಡಾಲಿ ಅವ್ರಿ ಅಂತ ಊರೆಲ್ಲ 100 ಪೈಕಿ ಹೇಳಿದ್ವಿ. ಪಿಡಿಒ ಮಂಗಲ ಕಾಂಬ್ಳೆ ಇದ್ದ ಹಿಡಿದು ಅವ್ರ ಸಹಿತ ಬಂದು ನೋಡು. ಈಗ ನೋಡ್ಬೇಕು ಹೋಗ್ಬೇಕು, ಯಾರು ಮಾಡಿಲ್ಲ. ಕೆಲ ಮಾಮೂಲಿ ಮಣ್ಣು ಬಿದ್ದಕ್ಕೆ ಸರ್ತಿ ಮಣ್ಣು ತೆಗೆದಕ್ರಿ ಟೈಫಾಯ್ಡ್ ಆಗಿದ್ದಾರೆ ಕಾಲಾಗಿ. ಇನ್ನೂ ಒಂದು ಹುಡುಗಿ ನಮ್ಮಲ್ಲಿ ಟೈಫಾಯ್ಡ್. ಈಗ ನೀವು ಒಂದು ಲೆಟರ್ ಕೊಟ್ಟಿದ್ದಾಗ ನಮಗೆ ಕೊಟ್ಟರೆ ಚಲೋ ಇತ್ತು ಅಂತ ನೀವು ಅವ್ರಿಗೆ ಲೆಟರ್ ಕೊಟ್ಟಿ ಏನು ಮಾಡತ್ತವ ಒಳಗಿಂದ ಒಳಗೆ ಪರ್ಸನಲ್ ಇದು ಮಾಡಿ ಮಟ್ಟಿ ಅಲ್ಲಿ ಹಾದಿಯಾಗ ನಮ್ಮಲ್ಲಿ ಭಾಯ್ ಸರ್ ಅಲ್ಲಿ ಸುತ್ತ ಕಬ್ಜಾ ಮಾಡಿ ಡಿಜಿಟಲ್ ಖಾತಾ ಮಾಡ್ಕೊಂಡು ಅಂತೀರ ಅಲ್ಲಿ ಹಾದಿ ತೋರಿಸ್ತಾ ಬರ್ರತ್ತ ಆ ಕಡೆ ಹೋಗಿ ನೋಡ್ರಿ.
ರೊಕ್ಕ ಕೊಟ್ಟು ಹಾದಿ ಇದ್ದಿಂದು ಕಬ್ಜಾ ಮಾಡ್ಕೊಂಡು ಡಿಜಿಟಲ್ ಮಾಡ್ಕೊಂಡವ ಸರ್ ಈ ಕಡೆ ಬಿ ಹೋಗಾರ ಹಂಗೆ 1 ಮಿನಿಟ್ ಎರಡು ವರ್ಷ ಆಯ್ತಾ 3 ವರ್ಷ ಆಯ್ತು ಇದು 2 ವರ್ಷ ಮ್ಯಾಲ ಆಯ್ತು ನಾ ಚಾಂಬಳದಾಗಿದ್ದೆ ಜರಕ್ಕೆ ಕೆಲಸದಾಗಿದ್ದೆ ಮತ್ತೆ ಮಾತಾಡ್ತು ಹಾ ಸರ್ ಈ ಸೈಡ್ ಇದ್ದಿಲ್ಲ ಹಾ ರೀ ಕೇಳಿ ಪಾಪ ಎಲ್ಲರಿಗೆ ಎತ್ತರ ಆಗಲ್ ಬರ್ತದೆ ಚಲೋ ಉಮೇಶ್ ಸರ್ ಬಾಜು ಮನೆ ಹೇಲ್ ಬರ್ತದ ಅದು ಹೇಲ್ ಹಂಗೆ ಹೊಂಟದ ನಾವು ಗರೀಬರು ಯಾರಿಗಂತ ಜಗಳ ಆಡಂಗ ಪಿಡಿಒ ಮಾತಾಡ್ರಿ ವಿಡಿಯೋ ಮಾತಾಡ್ದೇವ್ ವಿಡಿಯೋಗ ಏನಾರ 50 ವಿಡಿಯೋ ಬಿ ಆನ್ ಮಾಡಲ್ ಯಾ ವಿಡಿಯೋ ಹೇಳೋದು ಮತ್ತೆ ಇಲ್ಲಿ ಹಾದಿ ಎಲ್ಲ ಹಾದಿ ಪೀದಿ ಎಲ್ಲನೇ ಜರ ಓಪನ್ ಮಾಡಪ್ಪಲೆ ಮಾಡ್ರಿ ಇವೆಲ್ಲ ಈ ಗ್ರಾಮ ಪಂಚಾಯತ್ ಏನಂದ್ರೆ ಏನು ಭೀ ಕೆಲಸ ಆಗಲ್ಲ ಹೊಂಟವ ನಳ್ಳು ನಾಲಿ ಇಂದು ಹೆಂಗೆ ಆಗಲ್ಲ ಒಂದು ಟೈಮಿಗೆ ಆಗಲೇ ಹೋಯ್ತಿದ್ದು ಮುಂದೆ ನಾವೇನಂದ್ರೆ ಮುಂದೆ ಎಲ್ಲಿ ಹೋಗೋದಲ್ಲಿ ಹೋಯ್ತೇವೆ ಗ್ರಾಮ ಪಂಚಾಯತ್ಗೆ ಗೀಲಿ ಹಾಕ್ತೇವೆ ಜಿಲ್ಲಾ ಪಂಚಾಯತ್ಗೆ ಹೋಗಿ ಏನು ಮಾಡೋದು ಮಾಡ್ತೇವೆ